ಪ್ರೀತಿಯಲ್ಲಿ ನನ್ನ ದೇವಜನರೇ, ಬೆಳಗಿನ ಜಾವದ ಶುಭೋದಯ. ಈ ದಿನ ನಾನು ವಚನವನ್ನು ಆರಿಸಿಕೊಂಡಂಥ ವಚನ ಯಾಷೂವನು ಬರೆದ ಪುಸ್ತಕ 3ನೇ ಅಧ್ಯಾಯ 7ನೇ ವಚನವಾಗಿದೆ. ಆಗ ಯೆಹೋವನು ಯಾಷೂವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ಅವರಿಗೆ ಗೊತ್ತಾಗುವುದು. ಇದಾಗಿದೆ ಈ ದಿನ ದೇವರು ನಮಗೆ ಕೊಟ್ಟಂಥ ಒಂದು ಒಳ್ಳೆ ವಾಕ್ಯ, ಒಳ್ಳೆ ಸಂದೇಶವನ್ನು ನಾವು ಪ್ರತಿದಿನ ಓದಿಕೊಳ್ಳುತ್ತಿದ್ದೇವೆ. ಯಾಕೆಂದರೆ ಈ ವಾಕ್ಯದಲ್ಲಿ ದೇವರು ಯಾಷೂವನಿಗೆ ಭರವಸೆ ನೀಡುತ್ತಾರೆ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಕೂಡ ಇರುವೆನು ಎಂಬುದಾಗಿ ದೇವರು ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಇಸ್ರಾಯೇಲರಿಗೆ ಯಾಷೂವನು ದೇವರಿಂದ ಆರಿಸಲ್ಪಟ್ಟ ನಾಯಕನೆಂಬುದು ತಿಳಿಯುತ್ತದೆ. ಇದಾಗಿದೆ ಈ ದಿನದ ವಚನದ ಮಹತ್ವ. ದೇವರು ಕರೆಯುವವರನ್ನು ಆತನೇ ಘನಪಡಿಸುತ್ತಾನೆ. ನಮ್ಮ ಜೀವನದಲ್ಲೂ ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಭಯಪಡುವ ಅಗತ್ಯವಿಲ್ಲ. ಆತನು ನಮ್ಮ ಜನರ ಮುಂದೆ ನಮ್ಮನ್ನು ಎತ್ತಿ ನಿಲ್ಲಿಸುವನು ಎಂಬುದಾಗಿ ನಾವು ಈ ದಿನ ಈ ವಚನದ ಮುಖಾಂತರ ತಿಳಿದುಕೊಳ್ಳಬೇಕಾಗಿದೆ. ಈ ವಚನವನ್ನು ಮೊದಲು ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಬೇಕಾಗಿದೆ. ಏಕೆಂದರೆ ದೇವರು ನಮಗೆ ವಚನವನ್ನು ಕೊಟ್ಟಿದ್ದಾರೆ. ಆ ವಚನದ ಮುಖಾಂತರವೇ ನಾವು ಎಲ್ಲವನ್ನು ಪಡೆಯಲು ಸಾಧ್ಯ. ದೇವರ ವಚನವನ್ನು ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಬೇಕು. ಏಕೆಂದರೆ ದೇವರು ನಮಗೆ ವಚನ ಮುಖ್ಯವಾಗಿ ಕೊಟ್ಟಿದ್ದಾರೆ. ಅದಾಗಿದೆ ನಮ್ಮ ಆತ್ಮೀಕ ಆಹಾರ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಇದಾಗಿದೆ ಈ ದಿನದ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗಾಗಿ ಎಲ್ಲರೂ ಪ್ರಾರ್ಥಿಸಿರಿ, ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ವಾಟ್ಸಪ್ ನಂಬರಿಗೆ ನಮಗೆ ಕಳಿಸಿಕೊಡಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.